ನಾವ್ ಹೆಚ್ಚಾದ್ಲ ಅವಳು ಹುಡುಗಿ ಹೆಚ್ಚಾದ್ಲ ಏನು ಹೊರಗೆ ಹೋಗ್ತದ್ಯಾ? ನಾಳೆ ಎಲ್ಲರಿಗೂ ಹೇಳ್ಬಿಡೋಣ ಆಫೀಸಾಗೆ ಅವ್ನ ಬರ್ಡೇ ಐತೆ ಪಾರ್ಟೀಸ್ ಕೇಳ್ರಿ ಅಂತ. ಹುಟ್ಟಿರೋದು ಅವ್ರ ಅಪ್ಪ ಅಮ್ಮಂಗೆ ಉಪಯೋಗ ಇಲ್ಲ, ನಮಗೂ ಉಪಯೋಗ ಇಲ್ಲ. ನಾನು ಹೇಳ್ದಂಗೆ ಬರ್ಸಿದಾರಪ್ಪ ಮಂಜು ಮಾಮ. ಈಗ ಇಷ್ಟು ದಿನ ಆಯ್ತು ಒಂದು ಪರಿಚಯ ಆಗಿ, ಮಂಜು ಬಗ್ಗೆ ಏನು ಅನ್ಸುತ್ತೆ? ಮಂಜು ಅವ್ರ ಬಗ್ಗೆ ತುಂಬಾ ಸೋಂಬೇರಿ ಅನ್ಸುತ್ತೆ. ನಿನಗೇನು ಅನ್ಸುತ್ತಪ್ಪ ಮಂಜು ಬಗ್ಗೆ? ಅಯ್ಯೋ ಏನು ಹೇಳೋಣ, ಅಚ್ಚಪ್ಪ ವಿಶ್ ಹ್ಯಾಪಿ ಬರ್ತ್ಡೇ. ಹಾ, ವಿಶ್ ಹ್ಯಾಪಿ ಬರ್ತ್ಡೇ, ಬರ್ಡೇ ಟು ಯು. ಸಿನಿಮ್ಯಾಟಿಕ್ ಶಾರ್ಟ್ಸ್ ಇರಲಿ ಸ್ವಲ್ಪ, ಅದು ಸರಿಯಾಗಲ್ಲ. ನೀನೇ ತಿಂದ್ಬಿಡು ಫಸ್ಟ್. ನಿಮ್ಮಿಬ್ರು ರೊಮ್ಯಾನ್ಸ್ ಆಮೇಲೆ ಇರಲಿ, ಸ್ವಲ್ಪ ಕೇಕ್ ತಿನ್ಸ್ರಪ್ಪ ಬೇಗ. ಚೆನ್ನಾಗಿರ್ಬೇಕು ನೀನು. ನನ್ನ ಮಗ ತೋರ್ಸ ಬಾಡ್ಲಿ ಆಗಿದ್ದೀನಿ ಒಂಚೂರು ಪರವಾಗಿಲ್ಲ. ಆಯ್ತು, ಈಗ ಕೇಕ್ ಏನು ಹೇಳ್ತೀರಾ? ಒಳ್ಳೇದಾಗ್ಲಿ, ಒಳ್ಳೆ ಹುಡುಗಿ ಸಿಗ್ಲಿ. ಕೈ ಕೈ ತೊಳ್ಕೊಂಡ್ ಬಾ, ಕೈ ತೊಳ್ಕೊಂಡ್ ಬಾ. ಇಲ್ಲಿ ನಮ್ಮ ಚರಣ್ ಬ್ರೋಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ನಾವಿಲ್ಲಿ ಹೊಸ್ದಾಗಿ ಬಂದಿರೋದ್ರಿಂದ ನಮಗೇನು ಗೊತ್ತಿಲ್ಲ. ಇವರೇ ಹೋಗ್ಬಿಟ್ಟು ಕೇಕ್ ತಂದ್ಬಿಟ್ಟು ಇವ್ರ ಮನೇಲೆ ಸೆಲೆಬ್ರೇಟ್ ಮಾಡಿದ್ದು. ಏಯ್ ಥ್ಯಾಂಕ್ಸ್ ಹೇಳಲ್ಲ, ನಿನ್ ಬರ್ತಡೇ ಅಷ್ಟೊಂದು ಕಷ್ಟಪಟ್ಟಿದ್ದಾರೆ. ಅಂತೂ ಇಂತೂ ನಮ್ಮ ಹುಡುಗನ ಬರ್ತಡೇ ಮಾಡಿ ಫೈನಲಿ ನಮ್ಮ ರೂಮಿಗೆ ಬಂದ್ವಿ. ಅಂಕಲ್ ಅಂಕಲ್ ಮನೆ ಅಂಕಲ್, ಇವರಿಗೆ ಜಸ್ಟ್ ಇವಾಗ 35 ಇಯರ್ಸ್ ತುಂಬಿದೆ. ಈಗ ಈ ಲಾಗ್ ಸ್ಪೆಷಾಲಿಟಿ ಏನು ಅಂತಂದ್ರೆ, ಬರ್ತಡೇ ಸರ್ಪ್ರೈಸ್ ಏನು ಅಂದ್ರೆ ಒಂದು ಹುಡುಗಿ ಹುಡುಕಿದೀವಿ, ಬಟ್ ಒಪ್ಸೋದು ಅವನಿಗೆ ಬಿಟ್ಟಿದ್ದು. ಇಲ್ಲ, ಹೆಸರೆಲ್ಲ ಹೇಳಲ್ಲ. ಚೆನ್ನಾಗಲ್ಲ, ಇಷ್ಟ ಅಲ್ಲ. ಒಂದು ಸೆಕೆಂಡ್ ಸಾಕು ಲವ್ ಆಗಕ್ಕೆ, ಅಷ್ಟೇ ಮುಗೀತು. ಒಂದು ಸೆಕೆಂಡ್ ಸಾಕು ಲವ್ ಆಗಕ್ಕೆ. ನಿಮ್ಮ ಇಷ್ಟ ನೋಡಿ. ಓಕೆ ಡನ್. ಜಾಸ್ತಿ ಆತಲೆ, ಜಾಸ್ತಿ ಆತ ಲವ್. ಬಿಟ್ರೆ ಬೇರೆ ಆಪ್ಷನ್ ಕೊಟ್ಟಿಲ್ಲ ಇವ್ರು ಯಾರು. ನನಗೆ ಅನ್ಬೇಕಷ್ಟೇ ಎಲ್ಲರೂ. ಇಲ್ಲ ಬರ್ತಡೇ ಗಿಫ್ಟ್ ಅದು. ಇಂಥ ಗಿಫ್ಟ್ ಯಾರು ಕೊಡ್ತಾರೆ? ಗಿಫ್ಟ್ ಹುಡುಗಿ ಕೊಡೋದು. ಎಂತ ಚಿಂದಂತ ಹುಡುಗಿ ನಾನು ಯಾರು ಅನ್ನೋದು ಗೊತ್ತಿಲ್ಲ. ಅವ್ರದ್ದು ಎಲ್ಲ ಶ್ರಮ ಅವ್ರದೇ. ಹೌದು, ಈ ಶ್ರಮಕ್ಕೆ ಬೆಲೆ. ಮಗಳೇನಾದ್ರೆ ಅವ್ನು ಕೊಟ್ಬಿಡಿ ಅಂಕ ಎಲ್ಲ. ಫಸ್ಟ್ ಮದುವೆ ಆಗಿ ಆಮೇಲೆ ಮಕ್ಕಳು. ಇಷ್ಟೊತ್ತು ಇವ್ರು ಏನು ಹೇಳಿದ್ರಲ್ಲ, ಇದೆಲ್ಲ ತಮಾಷೆಗಾಗಿ. ತಮಾಷೆ ಅಲ್ಲ, ನಿಜ. ನಿಮ್ ಮಗ ಹೇಳದೆ ನೀವೇನ? ನಮ್ಮ ಅಪ್ಪನ ಸುದ್ದಿ ಬೇಡಪ್ಪ, ನಮ್ಮ ಅಪ್ಪನ ಸುದ್ದಿ ಬೇಡ. ಇಲ್ಲ ಬೆಳೆ ಚೆನ್ನಾಗವಳೆ. ಹುಡುಗಿ ಚೆನ್ನಾಗಿದ್ದಾಳೆ. ಇದೆಲ್ಲ ಕಂಟೆಂಟ್ಗೋಸ್ಕರ ಅಂಕಲ್. ಹುಡುಗಿಗೋಸ್ಕರ ಹುಡುಗನ್ ಟ್ರಾನ್ಸ್ಫಾರ್ಮೇಶನ್ ರೆಡಿ ಆಗ್ಬೇಕೀಗ. ಇಲ್ಲ ಆಗುತ್ತೆ ಅಂಕಲ್. ಈ ವಿಡಿಯೋ ನೀವು ನೋಡ್ತೀರ ನನಗೆ ಗೊತ್ತು. ನಮ್ಮ ಅಪ್ಪ ಲಾಗೆ ನೋಡಲ್ಲ, ಸ್ಕಿಪ್ ಮಾಡ್ತತೆ. ಆಂಟಿ ಹೇಳ್ತಾ, ಆಂಟಿ ಇವೆಲ್ಲ ಸುಮ್ಮನೆ ತಮಾಷೆಗೋಸ್ಕರ. ಇಲ್ಲ ಆಂಟಿ ಸತ್ಯವಾಗ್ಲೂ ಹೇಳ್ತಾ ಇದ್ರಿ, ನಿಜವಾಗ್ಲೂ ಹುಡುಗಿ ಹುಡ್ಕೊಂಡ್ಬಿಟ್ಟಿದ್ದೀವಿ.